This video is made for educational information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜಯ್ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗಾಯ್ಸ್, ಇವತ್ತಿನ ವೀಡಿಯೋಲಿ ನಾನು ಪಾರ್ಟ್ ಟೈಮ್ ವರ್ಕ್ ಬಗ್ಗೆ ಮಾಹಿತಿ ಅನ್ನೋದು ಕೊಡ್ತಿದ್ದೀನಿ. ದಿನಕ್ಕೆ 2-3 ಗಂಟೆ ಕೆಲಸ ಮಾತ್ರ ಆಗಿರುತ್ತೆ. 1 ಅವರ್ಗೆ ನಿಮಗೆ ಎಷ್ಟು ಸ್ಯಾಲರಿ ಅಂತ ಕಂಪನಿಯವರು ಪೇ ಮಾಡ್ತಾರಂತೆ. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಮಾಹಿತಿ ಆಗಿರುತ್ತೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರೋ ಮಾಹಿತಿ ಅಲ್ಲ ಗೈಸ್, ಇದು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರೋ ಜಾಬ್ ಬಗ್ಗೆ ನಾನು ಮಾಹಿತಿ ಅನ್ನೋದು ಕೊಡ್ತಿದ್ದೀನಿ ಗೈಸ್. ಯಾವುದೇ ರೀತಿ ಫೋನ್, ಲ್ಯಾಪ್ಟಾಪ್ ಎಲ್ಲ ಬೇಡ, ಫೋನ್ ಮುಖಾಂತರ ಸಹ ನೀವು ವರ್ಕ್ ಅನ್ನೋದು ಮಾಡ್ಕೋಬೋದು ಗೈಸ್. ಯಾವುದೇ ರೀತಿ ಫೀಸ್ ಏನೂ ಇರಲ್ಲ. ಜಸ್ಟ್ ನೀವು ಏನಾದರೂ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಬೇಕು ಅಂತ ಏನಾದರೂ ನಿಮಗೆ ಇದ್ದರೆ ಅದು ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಮತ್ತು ಸ್ಯಾಲ್ರಿ ಎಲ್ಲ ಅಷ್ಟೇ, ನೀವು ಎಷ್ಟು ಕೆಲಸ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ನಿಮ್ಮ ಫ್ಲೆಕ್ಸಿಬಲ್ ಟೈಮಿಂಗ್ಸಲ್ಲಿ ನೀವು ಕೆಲಸ ಅನ್ನೋದು ಮಾಡ್ಕೋಬೋದು. ಯಾವುದೇ ರೀತಿ ಟೈಮಿಂಗ್ಸ್ ಅನ್ನೋದು ಇರಲ್ಲ ಸ್ನೇಹಿತರೆ, ವರ್ಕಿಂಗ್ ಅವರ್ಸ್ ಅನ್ನೋದು ಇರಲ್ಲ. ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಈ ಕೆಲಸ ಅನ್ನೋದು ಮಾಡ್ಕೋಬೋದು ಗೈಸ್. ನಿಮಗೇನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನಂತರ ನನಗೆ ಆ ಸ್ಕ್ರೀನ್ಶಾಟ್ಸ್ನ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ಸಾಕು, ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನೋದು ಸಿಗುತ್ತೆ ಗೈಸ್. ಲಿಂಕ್ ಅನ್ನೋದು ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸನಲಾಗಿ ಸಹ ಶೇರ್ ಅನ್ನೋದು ಮಾಡ್ತೀನಿ. ಓಕೆ ಗಾಯ್ಸ್, ತಡ ಮಾಡಿದ್ರೆ ವಿಡಿಯೋ ಶುರು ಮಾಡೋಣ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ನೀವು ಇಲ್ಲಿ ಚೆಕ್ ಮಾಡ್ಬೋದು. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲ, ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಓಕೆ, ಕಂಪನಿ ಹೆಸರು ಮೈಕ್ರೋ ಒನ್ ಅಂತ. ರೋಲ್ ನೋಡಿದ್ರೆ ಕಾಂಟ್ರಾಕ್ಟ್ ಸ್ಪೆಷಲಿಸ್ಟ್ ರೋಲ್ಗೆ ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಪರ್ ಅವರ್ ನಿಮಗೆ ಎಷ್ಟು ಅನ್ನೋದು ಪೇ ಮಾಡ್ತಾರಂತೆ. ರಿಕ್ವೈರ್ಡ್ ಸ್ಕಿಲ್ಸ್ ನೋಡಿದ್ರೆ ಕಾಂಟ್ರಾಕ್ಟ್ ಡ್ರಾಫ್ಟಿಂಗಲ್ಲಿ, ಲೀಗಲ್ ಟೆಕ್ನಾಲಜಿಯಲ್ಲಿ, ಅಂದರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡೋದ್ರಲ್ಲಿ, ಡ್ರಾಫ್ಟ್ಸ್ ಎಲ್ಲ ರೆಡಿ ಮಾಡೋದ್ರಲ್ಲಿ ನಿಮಗೇನಾದರೂ ಅಡ್ವಾಂಟೇಜ್ ಇದ್ದರೆ, ಏನಾದರೂ ಬಂದರೆ ಗೈಸ್, ಅದು ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ. ಅಬೌಟ್ ಮೈಕ್ರೋ ಒನ್ ಅಂತ ಹೇಳ್ಬಿಟ್ಟು ಅವರ ಕಂಪ್ನಿ ಬಗ್ಗೆ ಕೆಲವೊಂದು ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ ಗೈಸ್. ಮೈಕ್ರೋ ಒನ್ ಕಂಪ್ನಿ ಬಂದುಬಿಟ್ಟು AI ಕಂಪ್ನಿ ಅನ್ನೋದು ಆಗಿರುತ್ತಂತೆ. ಇದು ಅಂದರೆ AI ಬೇಸ್ಡ್ ಕಂಪ್ನಿ ಆಗಿರುತ್ತೆ ಗೈಸ್. ಈ ಕಂಪ್ನಿಯಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ನೀವು ಕೆಲಸ ಅನ್ನೋದು ಮಾಡಬೇಕಾಗಿರೋದಂತೆ. AI ಮಾಡಲ್ಸ್ಗೆ ಟ್ರೈನಿಂಗ್ ಅನ್ನೋದು ಕೊಡಬೇಕಾಗಿರುತ್ತೆ ಗೈಸ್. ಮತ್ತು ಅವರು ಡೇಟಾ ಅನ್ನೋದು ಕೊಟ್ಟಿರ್ತಾರೆ. ಆ ಡೇಟಾನ ನೀವು ಕಲೆಕ್ಟ್ ಮಾಡಿ AIನ ಇನ್ನೂ ಇಂಟೆಲಿಜೆಂಟ್ ಆಗುವಂತಹ ನೀವು ಟ್ರೈನ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾಕಂದರೆ ನಿಮಗೆ ಎಕ್ಸ್ಪರ್ಟ್ಸ್ ಟ್ರೈನರ್ಸ್ ಜೊತೆ ಎಲ್ಲ ನೀವು ವರ್ಕ್ ಮಾಡ್ತಿರ್ತೀರಾ. ಸೊ ನಿಮಗೆ ಅವರು ಫ್ರೀಯಾಗಿ ಟ್ರೈನಿಂಗ್ ಅನ್ನೋದು ಕೊಡ್ತಾರೆ. ಸೊ ದಟ್ ಯು ಕ್ಯಾನ್ ಜಸ್ಟ್ ಲರ್ನ್ ಆ್ಯಂಡ್ ಡೂ ದಿಸ್ ಜಾಬ್ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡೋಣ. ಗೈಸ್, ನಾನು ಆಗಲೇ ಹೇಳಿದ್ನಲ್ಲ, ಈ ಕಂಪ್ನಿ ಬಂದುಬಿಟ್ಟು AI ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಲೈಕ್ ಇವರ ಕಂಪ್ನಿಗೆ ಕಸ್ಟಮರ್ಸ್ ಎಲ್ಲ ಬರ್ತಾರಲ್ಲ ಗೈಸ್, ಅವ್ರಿಗೆ ಡಾಕ್ಯುಮೆಂಟ್ಸ್ ಮತ್ತು ಅಗ್ರಿಮೆಂಟ್ಸ್ ಎಲ್ಲ ಬೇಕಾಗಿರುತ್ತೆ. ಲೈಕ್ ಮಾಸ್ಟರ್ ಸರ್ವಿಸ್ ಅಗ್ರಿಮೆಂಟ್ಸ್ ಅಂತ, MSA ಅಂತ ಕೊಟ್ಟಿದ್ದಾರೆ, ಲೀಸ್ ಅಗ್ರಿಮೆಂಟ್ಸು, ಮತ್ತು ಪ್ರಾಪರ್ಟಿ ಇಂಟೆಲೆಕ್ಚುವಲ್ ಲೈಸೆನ್ಸ್ ಅಗ್ರಿಮೆಂಟ್ಸು, ಮಾರ್ಕೆಟಿಂಗ್ ಅಗ್ರಿಮೆಂಟ್ಸ್, ಈ ಥರ ಅಗ್ರಿಮೆಂಟ್ಸ್ ಎಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಬೇಕಾಗಿರುತ್ತೆ. ಅದನ್ನು ಈ ಕಂಪ್ನಿಯವರು ಕ್ರಿಯೇಟ್ ಮಾಡಿಕೊಡುತ್ತೆ. ಇವ್ರದ್ದು AI ಬೇಸ್ಡ್ ಕಂಪ್ನಿ ಆಗಿರೋ ಕಾರಣ AI ಅನ್ನೋದು ಕ್ರಿಯೇಟ್ ಮಾಡಿಕೊಡುತ್ತೆ. ಅದು AI ಅನ್ನೋದು ಕರೆಕ್ಟಾಗಿ ಕ್ರಿಯೇಟ್ ಮಾಡಿದೆಯಾ ಇಲ್ವಾ ಅನ್ನೋದು ನೀವು ಚೆಕ್ ಮಾಡಬೇಕಾಗಿರುತ್ತೆ ಗೈಸ್. ಆ ಕೆಲಸ ನಿಮ್ಮದಾಗಿರುತ್ತೆ. ಅದೇ ಸೇಮ್ ಇಲ್ಲಿದೆ ನೋಡಿ, ಡ್ರಾಫ್ಟ್ ಮಾಡಿ ಮತ್ತು ರಿವ್ಯೂ ಅನ್ನೋದು ಮಾಡಬೇಕಾಗಿರುತ್ತಂತೆ. ಮಿಸ್ಟೇಕ್ಸ್ ಕರೆಕ್ಟ್ ಮಾಡಿ, ಇಂಪಾರ್ಟೆಂಟ್ ಕ್ಲಾಸಸ್ಗೆ ಅನೋಟೇಷನ್ಸ್ ಮತ್ತು ಎಕ್ಸ್ಪ್ಲನೇಷನ್ಸ್ ಅನ್ನೋದು ನೀವು ಹ್ಯಾಡ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಮತ್ತು ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಪ್ರಕಾರ ಅಕ್ಯುರೇಟ್ ಆಗಿರಬೇಕಾಗಿರುತ್ತೆ. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀವು ಕ್ಲಿಯರಾಗಿ ಫಾಲೋ ಮಾಡಿ. ನಂತರ ಕ್ಲಿಯರಾಗಿ ಡ್ರಾಫ್ಟಲ್ಲಿ ಚೆಕ್ ಮಾಡಿ ನೀವು ಕಸ್ಟಮರ್ಸ್ಗೆ ಮತ್ತು ನಿಮ್ಮ ಟೀಮ್ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ. ಅಂದರೆ ಗೈಸ್, ಮೈನ್ ರೋಲ್ ಇದೇ ಆಗಿರುತ್ತೆ. ನೀವು ಒಮ್ಮೆ ಓದಿ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಮೆಂಟ್ಸಲ್ಲಿ ಕೇಳಿದ್ರೆ ನಾನು ನಿಮಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮ್ ಅಂತ ಸಹ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಗೈಸ್, ಅದನ್ನು ಸಹ ನೀವು ಓದ್ಕೋಬೋದು. ಮತ್ತು ಇಲ್ಲಿ ಪಕ್ಕದಲ್ಲಿ ನಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಇರುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಚೆಕ್ ಮಾಡ್ಕೋಬೋದು ಗೈಸ್. ಸಿಂಪಲ್ ಕ್ವಶನ್ಸ್ ಅನ್ನೋದು ಇದೆ. ಫಸ್ಟ್ ನೇಮು, ಲಾಸ್ಟ್ ನೇಮು, ಮತ್ತು ಇಮೇಲ್ ಅಡ್ರೆಸ್, ಮತ್ತು ಫೋನ್ ನಂಬರ್, ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನೋದು ನೀವು ಆಗಬೇಕಾಗಿರುತ್ತೆ. ಮತ್ತು ಅಪ್ಲೋಡ್ ರೆಸ್ಯೂಮ್ ಅನ್ನೋದು ನೀವು ಮಾಡಬೇಕಾಗಿರುತ್ತೆ. ಅಪ್ಲೋಡ್ ರೆಸ್ಯೂಮ್ ಮಾಡಿ ಮತ್ತು ನೆಕ್ಸ್ಟ್ನ ಕ್ಲಿಕ್ ಮಾಡಿದ್ರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆ, ನಾನಿಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ ತುಂಬ ಜನ ಹತ್ರ ಇರಲ್ವಲ್ಲ, ಸೊ ನಾನು ಲಿಂಕ್ಡ್ಇನ್ ಅನ್ನೋದು ಅಪ್ಲಿಕೇಶನ್ ಆಗಿರುತ್ತೆ ಗೈಸ್, ಜಾಬ್ಸ್ ಅಪ್ಲಿಕೇಶನ್ ಆಗಿರುತ್ತೆ. ಅಲ್ಲಿ ನೀವು ಪ್ರೊಫೈಲ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ನೀವು ಲಿಂಕ್ ಅನ್ನೋದು ಕಾಪಿ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ಗೆ ಅದು ಸಹ ನೋಡಿಸಿದ್ದೀನಿ, ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅದು ಸಹ ನಿಮಗೆ ನೋಡಿಸಿದ್ದೀನಿ ಗೈಸ್, ನೀವು ಇಲ್ಲಿ ಚೆಕ್ ಮಾಡ್ಬೋದು. ಲಿಂಕ್ಡ್ಇನ್ ಅನ್ನೋದು ಅಪ್ಲಿಕೇಶನ್ ಇರುತ್ತಲ್ವಾ, ಆ ಅಪ್ಲಿಕೇಶನಲ್ಲಿ ನೀವು ಫಸ್ಟು ನಿಮ್ಮ ಪ್ರೊಫೈಲೆಲ್ಲ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನಮಗೆ 3 ಡಾಟ್ಸ್ ಕಾಣಿಸುತ್ತಲ್ಲ, ಆ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಶೇರ್ ವಿಯಾ ಅಂತಿದೆ ಅಲ್ವಾ, ಶೇರ್ ವಿಯಾನ ಕ್ಲಿಕ್ ಮಾಡಿ ಲಿಂಕ್ಡ್ಇನ್ ಲಿಂಕ್ ಅನ್ನೋದು ನೀವು ಕಾಪಿ ಮಾಡ್ಕೋಬೇಕಾಗಿರುತ್ತೆ. ಕಾಪಿ ಮಾಡಿಕೊಂಡು ಮತ್ತೆ ಈ ಜಾಬ್ ಪೇಜ್ಗೆ ಬಂದುಬಿಟ್ಟು ಇಲ್ಲಿ ನೀವು ಕಾಪಿ ಪೇಸ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ. ನಿಮ್ಮ ರೆಸ್ಯೂಮ್ ಅನ್ನೋದು ಹಾಕಿಬಿಟ್ಟು ನೆಕ್ಸ್ಟ್ ಕೊಟ್ಟರೆ ಸಾಕು. ನೆಕ್ಸ್ಟ್ ಪ್ರೋಸೆಸ್ ಏನಾಗಿರುತ್ತೆ ಅಂದರೆ ಆನ್ಸರ್ ಎ ಫ್ಯೂ ಕ್ವಶನ್ಸ್ ಟು ಕಂಪ್ಲೀಟ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಲೈಕ್ ನೀವು ಎಷ್ಟು ಬೇಗ ಜಾಬ್ಗೆ ಜಾಯ್ನ್ ಆಗಬೇಕು ಅಂತಿದ್ದೀರಾ
ಅಂತ ಕೇಳ್ತಿದ್ದಾರೆ. ನಾನು 1 ಅಂತ ಹಾಕಿದ್ದೀನಿ ಇಮಿಡಿಯೇಟ್ ಅಂತ. ನಿಮಗೆ ಎಕ್ಸ್ಪೆಕ್ಟೆಡ್ ಅವರ್ಲಿ ರೇಟ್ ಇನ್ USD ಎಷ್ಟು ಬೇಕು, ನಿಮ್ಮ ಎಕ್ಸ್ಪೆಕ್ಟೆಡ್ ಏನಾಗಿದೆ ಅಂತ ಕೇಳ್ತಿದ್ದಾರೆ ಗೈಸ್. ಅವರಿಗೆ ನೀವು ಎಷ್ಟು ಮನಿ ಅನ್ನೋದು ತೊಗೋಬೇಕು ಅಂತ ಆಸೆ ಪಡ್ತಿದ್ದೀರಾ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಅದನ್ನು ಸಹ ಇಲ್ಲಿ ನೀವು ಹಾಕ್ಬೋದು. ನಾನು 10 ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹೌ ಮೆನಿ ಅವರ್ಸ್ ಪರ್ ವೀಕ್ ಆರ್ ಯು ಅವೈಲೇಬಲ್ ಟು ವರ್ಕ್ ಅಂತ ಕೊಟ್ಟಿದ್ದಾರೆ ಗೈಸ್. ಅಂದರೆ ಪರ್ ವೀಕಲ್ಲಿ ಅಂದರೆ ಒಂದು ವಾರದಲ್ಲಿ ನೀವು ಎಷ್ಟು ಅವರ್ ಫ್ರೀ ಇರ್ತೀರಾ ಈ ಕೆಲಸ ಮಾಡೋದಕ್ಕೆ ಅಂತ ಕೇಳ್ತಿದ್ದಾರೆ. ನಾನು ಅದಕ್ಕೆ 3 ಅವರ್ಸ್ 4 ಅವರ್ಸ್ ದಿನದಲ್ಲಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ 4 ಅವರ್ಸ್ ಎಲ್ಲ 3 ಅಂತ ಮೆನ್ಷನ್ ಮಾಡಿದ್ದೀನಿ ಗೈಸ್. ನೀವು ನೋಡ್ಬೋದು. ಇದೇ ರೀತಿ ನೀವು ಸಹ ಫಾಲೋ ಮಾಡಿಕೊಂಡು ಬನ್ನಿ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ವಿಚ್ ಆಫ್ ದಿಸ್ ಫಾಲೋಯಿಂಗ್ ಕಾಂಟ್ರಾಕ್ಟ್ ಟೈಪ್ಸ್ ಡು ಯು ಹ್ಯಾವ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಡ್ರಾಫ್ಟಿಂಗ್, ರಿವ್ಯೂವಿಂಗ್ ಆರ್ ಪ್ರೊವೈಡಿಂಗ್ ಟೆಂಪ್ಲೇಟ್ಸ್ ಫಾರ್ ಅಂತ ಕೇಳ್ತಿದ್ದಾರೆ ಗೈಸ್. ಇದಕ್ಕೂ ಅಷ್ಟೇ ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ, ಲೈಕ್ ಎಕ್ಸ್ಪೀರಿಯನ್ಸ್ ಡ್ರಾಫ್ಟಿಂಗಲ್ಲಿ, ರಿವ್ಯೂಯಿಂಗಲ್ಲಿ, ಪ್ರೊವೈಡ್ ಟೆಂಪ್ಲೇಟ್ಸ್ ಫಾರಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಯಾವುದಲ್ಲಾದರೂ ಅಂತ ಕೇಳ್ತಿದ್ದಾರೆ ಗೈಸ್. ಇಲ್ಲಿ ನನ್ನ ಅನ್ನೋ ಆಪ್ಷನ್ ಇಲ್ಲ. ಸೊ ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳೇಬೇಕಾಗಿರುತ್ತೆ. ನಾನಿಲ್ಲಿ ಲೀಸ್ ಅಗ್ರಿಮೆಂಟ್ಸ್ ಅನ್ನೋದು ಕ್ಲಿಕ್ ಮಾಡಿದ್ದೀನಿ ಗೈಸ್. ಇಲ್ಲಿ ನೋಡ್ಬೋದು, ಲೀಸ್ ಅಗ್ರಿಮೆಂಟ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಸಬ್ಮಿಟ್ ಅನ್ನೋದು ಕೊಡ್ತಿದ್ದೀನಿ. ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಇವರು ಕೆಲವೊಂದು ಕ್ವಶನ್ಸ್ ಅನ್ನೋದು ಕೇಳ್ತಾರೆ ಗೈಸ್. ಅಂದರೆ ಇದು ಅಪ್ಲಿಕೇಶನ್ ಫಾರ್ಮ್ ಅಲ್ವಾ, ಅಪ್ಲಿಕೇಶನ್ ಫಾರ್ಮಲ್ಲಿ ಫಸ್ಟ್ ನಿಮಗೆ ಬೇಸಿಕ್ ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟು ಕಂಪ್ನಿ ಬಗ್ಗೆ ಕೆಲವೊಂದು ಕ್ವಶನ್ಸ್ ಅಂದರೆ ಬೇಸಿಕ್ ಕ್ವಶನ್ಸ್ ಅನ್ನೋದು ಕೇಳ್ತಾರೆ. ಅದಾದಮೇಲೆ ನಿಮಗೆ 5th ಕ್ವಶನ್ ಏನಾಗಿದೆ ಅಂದರೆ would you be able to provide 5 high quality contract templates or sample agreements within 1 week of onboarding ಅಂತ. ಒಂದು ವಾರದಲ್ಲಿ ನೀವು ಕೆಲಸ ಎಲ್ಲ ಮಾಡೋಕ್ಕೆ ನಿಮ್ಮ ಕೈಲಿ ಆಗುತ್ತಾ ಅಂತ ಕೇಳ್ತಿದ್ದಾರೆ ಗೈಸ್. ಅದಕ್ಕೆ ನೀವು ಎಸ್ ಅನ್ನೋ ಅಂತ ಹಾಕಬೇಕಾಗಿರುತ್ತೆ. ನಾನಿಲ್ಲಿ ಎಸ್ ಅಂತ ಹಾಕಿ ಅದನ್ನು ಸಹ ನಾನು ಸಬ್ಮಿಟ್ ಮಾಡಿದ್ದೀನಿ. ಈ 5th ಕ್ವಶನ್ಗೆ ನಿಮ್ಗೆ ಏನಾದರೂ ಆನ್ಸರ್ ಏನಾದರೂ ಬೇಕು ಅಂದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಅದಕ್ಕೆ ಸಹ ರಿಪ್ಲೈ ಕೊಡ್ತೀನಿ ಗೈಸ್. ಓಕೆ, ಎಲ್ಲ ಕ್ಲಿಯರಾಗಿ ಕೊಟ್ಬಿಟ್ಟು ನಂತರ ನಾವು ಸಬ್ಮಿಟ್ ಅನ್ನೋದು ಕೊಡಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ಗೈಸ್, ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ. ಇದಾದಮೇಲೆ ನಮಗೆ ಯು ಆರ್ ಸಕ್ಸಸ್ಫುಲಿ ಅಪ್ಡೇಟ್ ಫಾರ್ ದಿಸ್ ಪೊಸಿಷನ್ ಅಂತ ನಮಗೆ ಇಲ್ಲಿ ನೋಟಿಫಿಕೇಷನ್ ಮುಖಾಂತರ ಕಾಣಿಸುತ್ತೆ. ಅದಾದಮೇಲೆ ನಿಮಗೆ ಟೆಸ್ಟ್ ಅನ್ನೋದು ಇರುತ್ತೆ ಗೈಸ್. ಈ ಟೆಸ್ಟ್ ಏನಾದರೂ ನೀವು ಅಟೆಂಡ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಅವ್ರು ಟಾಸ್ಕ್ಸ್ ಅನ್ನೋದು ಕೊಡ್ತಾರೆ ಗೈಸ್. ಓಕೆ, ಇದು AI ಇಂಟರ್ವ್ಯೂ ಆಗಿರುತ್ತಂತೆ ಗೈಸ್. AI ಮಾಡೋ ಇಂಟರ್ವ್ಯೂ ಆಗಿರುತ್ತೆ ಇದು. ಅದು ಸಹ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಟೇಕ್ ದ ಇಂಟರ್ವ್ಯೂ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ AI ಅನ್ನೋದು ನಿಮಗೆ ಇಂಟರ್ವ್ಯೂ ಅನ್ನೋದು ತೊಗೊಳುತ್ತಂತೆ. ಅದನ್ನು ಲೈಕ್ ಇಂಟರ್ವ್ಯೂ ತೊಗೊಳ್ಳೋವಾಗ ನೀವು ಇದು ಏನಾದರೂ ಲ್ಯಾಪ್ಟಾಪ್ ಏನಾದರೂ ಡೆಸ್ಕ್ಟಾಪ್ ಇದ್ದರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಗೈಸ್. ನೆಕ್ಸ್ಟ್ ಇಲ್ಲಿ ಬಿ ರೆಡಿ ಟು ಶೇರ್ ಯುವರ್ ಸ್ಕ್ರೀನ್ ಅಂತ, ನಿಮ್ಮ ಸ್ಕ್ರೀನ್ನ ಸಹ ನೀವು ಶೇರ್ ಅನ್ನೋದು ಮಾಡಬೇಕಾಗಿರುತ್ತೆ. ಸೊ ನೀವು 2 ಫೋನ್ಸ್ನ ಯೂಸ್ ಮಾಡ್ಕೋಬೇಕಾಗಿರುತ್ತೆ. ಯಾರಾದರೂ ಫ್ರೆಂಡ್ಸ್ ಮುಖಾಂತರ ನೀವು ಈ ಟೆಸ್ಟ್ ಅನ್ನೋದು ನೀವು ಕಂಪ್ಲೀಟ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ ಗೈಸ್. ಓಕೆ, ಇಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋಲಿ. ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ಸಲ್ಲಿ ಕೇಳಿ, ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.